ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಅಭಿಮಾನಿಗಳಾದ ನಾನು ಮುನೇಶ್ ಮಾತಾಡ್ತಾ ಇದ್ದೀನಿ. ಅಪ್ಪ ಸತೀಶ್ ಅವರೇ, ನೀವು ಹೊಸ ತರ ಬಂದ್ರಿ ಆಯ್ತಾ, ಏನ ಹೆಬ್ಬಾವ್ ತರ ಬುಸ್ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲಿ ತಡೆ ಹೊಡಿಬೇಕು ಎಡೆ ಹೊಡಿಬೇಕು ಅಂತ ನಮ್ಗೆ ಗೊತ್ತೈತೆ. ನಾವು ಮೂಲ ಬಿಜೆಪಿ ಅವರು ಪಾರ್ಟಿ ಸಂಘಟನೆ ಮಾಡೋದಂತವ್, ನಾವು ಸಂಘಟನೆ ಒತ್ತು ಕೊಟ್ಟಂತ ನಾವು ಮೂಲ ಎಲ್ಲೈತೆ. ಇವತ್ತು ಹೆಸರುಗಟ್ಟಂತ ಹಿಡಿದು ದಾಸನ್ಪುರ ಹೋಬಳಿಯಿಂದ ಹಿಡಿದು ಮೊದ್ಲಿದ್ದಂದು ಟ್ಯಾನಿ ರೋಡ್ ದೇವಜಿನಹಳ್ಳಿಯಿಂದ ಹಿಡಿದು ಸಂಘಟನೆ ಮಾಡಿದಂತ ನಾವು ಪಾರ್ಟಿ ಅವತ್ತು ಏನೂ ಇಲ್ಲ. ಪಾರ್ಟಿ ಅವತ್ತು ಪಾರ್ಟಿ ಬೆಲೆ ಕೊಟ್ಟು 8 ಜನ ಲೀಡರ್ಗಳಿದ್ವು ನಾವು ಅಷ್ಟೇ. ಅವತ್ತು ಆ 8 ಜನ ಇವತ್ತು 80,000 ಹೋಗಿದ್ದೀವಿ ಅಂದ್ರೆ ಯೋಚನೆ ಮಾಡೋ ಶಕ್ತಿ ನಿನ್ಗೆ ಇರಬೇಕು. ಮೊನ್ನೆ ನೀನ್ ಪಾರ್ಟಿ ಬಂದೆ, ಮೊನ್ನೆ ನೀನ್ ಎಲ್ಲ KEBದು ಕಾಂಟ್ರಾಕ್ಟ್ ತಗೊಂಡು ದುಡ್ಡು ಮಾಡಿ MLA ಹಿಂದೆ ದುಡ್ಡು ಮಾಡಿ ಇವತ್ತು ಆ ದುಡ್ಡನ್ನ ಖರ್ಚು ಮಾಡಿಕೊಂಡು ಸಂಘಟನೆ ಹೊಡೆಯುವಂತ ಕೆಲಸ ಮಾಡ್ತಾ ಇದೆಯಲ್ಲ, ಇದು ನ್ಯಾಯಯುತವಾಗೈತ ನಿನಗೆ? ನೀನ್ ಮಾಡೋ ಕೆಲಸ ಅದೇನು? ನೀನು ಈ ಅನಾಚಾರ ಮಾಡ್ತಾ ಇದೆಯಲ್ಲ, ಕಾವು ಅಂತ ಕಾಗಿತದ ಬಂದೆ ಇವತ್ತು ಹಾವು ಅಂತ ಹೆಬ್ಬಾವ ಆಟ ಆಡಕ್ ಹೋಗ್ತೀಯಾ? ಇದೆಲ್ಲ ಒಳ್ಳೇದಲ್ಲ ಸತೀಶ್. ನೋಡ್ಕಲಿ, ನಾವೆಲ್ಲ ಒಕ್ಲಿಗಿದೆ ಆಯ್ತಾ. ನಾವು ಒಕ್ಲಿಗರಾಗಿ ಇಲ್ಲಿಂದ ಕಾಕೋಳಿಂದ ಹಿಡಿದು ದಾಸಲ್ಪುರದವರೆಗೂ ಮೆಜಾರಿಟಿ ಬಂದೆ ಒಕ್ಲಿಗಿದೆ ಓಟ್ ಹಾಕಿರೋದು. MLA 80% ಒಕ್ಲಿಗರು ನಾವು ಜೊತೆಲಿದ್ದೀವಿ. 10% ಅಲ್ಲಿ ಹೋಗಿ ಕಾಂಗ್ರೆಸ್ ಹೋಗಿ JDS ಸೆಕೆಂಡ್ರಿ ಅದು. ನೀನು ಸ್ವಲ್ಪ ಮಾನವೀಯತೆಯಿಂದ ಯೋಚನೆ ಮಾಡು. ಇದೆಲ್ಲ ಒಳ್ಳೇದಲ್ಲ, ಇದು ನಿಮಗೆ ಶೋಭೆ ತದಂತದಲ್ಲ. MLA ದ್ರೋಹ ಮಾಡ್ತೀಯ, ಅವ್ರ ತಟ್ಟೆಯಲ್ಲಿ ಊಟ ಮಾಡಿ ಆ ತಟ್ಟೆಗೆ ಕೈ ತೊಳಿತಿಯಲ್ಲ ನೀನು. ಇದ್ ನ್ಯಾಯನಾ ನಿನ್ಗೆ? ಧರ್ಮನಾ? ನೀತಿನಾ? ಜನ ಒಪ್ತದ? ನೀನು ಪಕ್ಷ ದ್ರೋಹ ಮಾಡ್ಬೋದಾ? ಬೆನ್ನು ಚೂರಿ ಹಾಕಂತ ಕೆಲಸ ಏನಕ್ಕೆ ಮಾಡ್ತಾ ಇದೀಯಾ? ನಿನ್ಗೆ ಏನ್ ಅನ್ಯಾಯ ಮಾಡಿದೆ MLA ಹೇಳಿ ಹೋಗ್ಲಿ. ಕೂತು ಬಗೆಹರಿಸ್ಕೊಂಡು ವಿಚಾರ ತಗೊಂಬಂದು ಇಲ್ಲಿ ಇರ್ತಕ್ಕಂಥ ಸಂಘಟನೆ ಹೊಡೆಯೋ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಎಲ್ಲಿಂದನೋ ಬಂದು ನಾವು ನದಿ ತರ ಬಂದು ಇವತ್ತು ಸಂಘಟನೆ ಹೊಡಿತಾ ಇದೆಯಲ್ಲ. ಯಾರು ಚಿಕ್ಕಬಳ್ಳಾಪುರದ MP ಯಾರು? ನಾವು ಓಟ್ ಹಾಕ್ತಾನೆ 80,000 ಲೀಡ್ ತಗೊಂಡ್ಬಿಟ್ನಾ MP ಆಗ್ಬಿಟ್ರೆ ಅವ್ರು ಹೇಳ್ತಾರೆ ನಿಮ್ MP ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀನು ಓಟ್ ಹಾಕಿದ್ಯಾ, ನಾವು ಮಾನವೀಯತೆಯಿಂದ ಮಾತಾಡ್ತಾ ಇದ್ ನಾನು ಅಂತ ಹೇಳ್ತಾರಲ್ಲ. ಮುಂಚೆ ನಾವ್ಯಾವ ಓಟೇ ಹಾಕಿಲ್ವಂಗಾದ್ರೆ 80,000 ಎಲ್ಲಿ ಬಂದ್ಬಿಡ್ತು? JDS ಕಾಂಗ್ರೆಸ್ ಹಾಕಿದ್ವಿ ಓಟು.